ನಿನ್ನೆ ರಾತ್ರಿ ನಡೆದಂತ ಘಟನೆ ಇದು. ರಾತ್ರಿ ಸುಮಾರು 9:30 ಆಗಿತ್ತು. ನಾನು, ನನ್ನ ಹೆಂಡತಿ, ನನ್ನ ಮಗಳು 3 ಜನ ಹೊರಗೆ ಹೊರಟಿದ್ವಿ. ಅರ್ಜೆಂಟಾಗಿ ಮೆಡಿಸಿನ್ ಬೇಕಿತ್ತು. ನಮ್ಮ ಮನೆ ಹತ್ರ ಒಂದು 3 ಮಾರ್ಗ ಸೇರುವಂತ ಒಂದು ಜಂಕ್ಷನ್ ಇದೆ. ಆ ಜಂಕ್ಷನ್ ಹತ್ರ ನಮ್ಮ ಕಾರ್ ತಲುಪುವಷ್ಟರಲ್ಲಿ ಒಂದು ನಾಯಿ ಅರಚಾಡುವಂತ ಒಂದು ಶಬ್ದ ಕೇಳಿ ಬಂತು. ತಿರುಗಿ ನೋಡಿದ್ರೆ ನಾಯಿ ರಸ್ತೆ ದಾಟಬೇಕಾದ್ರೆ ಯಾವುದೋ ಕಾರ್ ಅದಕ್ಕೆ ತಾಗ್ಬಿಡ್ತು. ಕಾರ್ ಹೆಚ್ಚು ಸ್ಪೀಡಲ್ಲಿ ಇರಲಿಲ್ಲ, ಆದ್ರೂ ಅದಕ್ಕೆ ಏಟ್ ತಾಕ್ತು. ಅದರ ಕಾಲಿಗೆ ಮತ್ತು ತಲೆಗೆ ಸ್ವಲ್ಪ ಏಟಾಗಿತ್ತು. ನಾಯಿ ಅಲ್ಲೇ ಬಿದ್ದಿತ್ತು. ಅಲ್ಲೇ ಇದ್ದಂಥ ಒಬ್ಬ ಯುವಕ ಅದನ್ನು ಎತ್ಕೊಂಡು ಸೈಡಿಗೆ ತರಕ್ಕೆ ಟ್ರೈ ಮಾಡ್ದ. ಬಟ್ ಆ ನಾಯಿ ಆ ಯುವಕನನ್ನೇ ಕಚ್ಚಕ್ ಹೋಯ್ತು. ಅದಕ್ಕೆ ನೋವು ಗಾಬರಿ ಎರಡೂ ಆಗಿತ್ತು. ಅದು ರಸ್ತೆ ಮಧ್ಯದಿಂದ ಕದಲ್ಲೇ ಇಲ್ಲ. ಅದು ಹೆಣ್ಣಾಯಿ ಆಗಿತ್ತು. ಇತ್ತೀಚೆಗೆ ಮರಿಗಳನ್ನು ಹೆತ್ತಿರಬೇಕು. ಅದನ್ನ ನೋಡಿದಾಗ ನಮಗೆ ಅರ್ಥ ಆಗ್ತಾ ಇತ್ತು. ನಮಗೀಗ ಮರಿಗಳ ಪಾಡು ಮುಂದೆ ಏನು ಅಂತೇಳಿ ಚಿಂತೆ ಆಗ್ತಾ ಇತ್ತು. ಅಷ್ಟರಲ್ಲಿ ಯಾರೋ ಅಳವಾಗಿ ಸೌಂಡ್ ಕೇಳಿತ್ತು. ನೋಡ್ತೇನೆ ನನ್ನ ಮಗಳು ಆಗ್ಲೇ ಕಣ್ಣು ಕೆಂಪು ಮಾಡಿಬಿಟ್ಟು ಅಯ್ಯೋ ಪಾಪ ಅಂತ ಶುರು ಮಾಡ್ಕೊಂಡಿದ್ಲು. ನನಗೆ ಗೊತ್ತು ಅವಳಿಗೆ ಇದೆಲ್ಲ ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಅಂತೇಳಿ. ಮೆಡಿಸಿನ್ ಬೇರೆ ಅರ್ಜೆಂಟ್ ಬೇಕಿತ್ತು. ನಾವು ಕೂಡಲೇ ಮೆಡಿಕಲ್ ಶಾಪ್ ಕ್ಲೋಸ್ ಆಗೋ ಮುಂಚೆ ಮೆಡಿಸಿನ್ ತಗೊಳ್ಳೋಣ ಅಂತ ಮೆಡಿಕಲ್ಗೆ ಹೋದ್ವಿ. ಮೆಡಿಸಿನ್ ತಗೊಂಡು ಬಂದ್ವಿ. ಆದ್ರೆ ಮನಸ್ಸೇನು ಒಪ್ಪಿಲ್ಲ. ಮತ್ತೆ 2 ವೀಲರ್ ತಗೊಂಡು ಆ ನಾಯಿ ಇರೋ ಹತ್ರ ಹೋದೆ. ಅಲ್ಲಿ ಹೋಗ್ಬೇಕಾದ್ರೆ ನಾಯಿ ರಸ್ತೆ ಪಕ್ಕ ಬಂದು ಮಲಗಿತ್ತು. ನಾಳೆ ಯಾರನ್ನಾದ್ರೂ ಕರೆದ್ಬಿಟ್ಟು ಅದಕ್ಕೊಂದು ಚಿಕಿತ್ಸೆ ಕೊಡೋಣ ಅಂತ ತೀರ್ಮಾನ ಮಾಡಿದೆ. ಸದ್ಯಕ್ಕೆ ಅದರ ಪ್ರಾಣಕ್ಕೇನು ಅಪಾಯ ಆಗಿಲ್ಲ ಅಂತ ಒಂದು ಸಮಾಧಾನ ಆಯ್ತು. ಆದ್ರೆ ಅದರ ಮುಖದಲ್ಲಿ ನೋವಿತ್ತು. ಏನೇ ಆಗ್ಲಿ ಬೆಳಿಗ್ಗೆ ಒಂದಿಷ್ಟು ನೀರು ಮತ್ತು 2 ದೋಸೆ ಹಾಕಿದ್ರೆ ಆಯ್ತು ಅಂತೇಳಿ ಮನೆಗೆ ಬಂದೆ. ರಾತ್ರಿಯೆಲ್ಲ ನಿದ್ದೆ ಬಂದಿಲ್ಲ. ಆ ನಾಯಿಯದ್ದೇ ಚಿಂತೆ. ಬೆಳಿಗ್ಗೆದ್ದು ಒಮ್ಮೆ ಹೋಗಿ ಅದ್ರ ನೋಡಿ ಸಾಕು ಅಂತ ಆಗಿತ್ತು ನನಗೆ. ಬೆಳಿಗ್ಗೆ ಗಾಡಿ ತಕೊಂಡು ಹೊರಟೆ. ನೋಡಿದ್ರೆ ನಾಯಿ ರಾತ್ರಿಯಲ್ಲಿ ಮಲಗಿತ್ತು, ಅಲ್ಲೇ ಮಲಗಿತ್ತು. ಅದಕ್ಕೆ ನೋವಾಗಿತ್ತು ಅನ್ಸುತ್ತೆ. ಅದಕ್ಕೋಸ್ಕರ ಆ ಕಡೆ ಅದು ಕದಲಿಲ್ಲ. ಅಟ್ಲೀಸ್ಟ್ ಅದಕ್ಕೊಂದು 2 ಇಡ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಹೋಗ್ಬಿಟ್ಟು ಇಡ್ಲಿ ತಗೊಂಡ್ ಬಂದೆ. ಬಂದ್ ನೋಡ್ತೀನಿ ನಾಯಲ್ಲಿ ಕಾಣಿಸಿಲ್ಲ. ಎಲ್ಲಿ ಹುಡುಗಿರು ಸಿಕ್ಕಿಲ್ಲ. ಆಮೇಲೆ ನೋಡ್ತೀನಿ ಸ್ವಲ್ಪ ದೂರ ಕುಣ್ತಾ ಹೋಗ್ತಾ ಇದೆ. ಅಷ್ಟರಲ್ಲಿ ಕುಯ್ಯೋ ಅಂತ ಸೌಂಡ್ ಕೇಳಿಸ್ತು. ನೋಡಿದ್ರೆ ಒಂದು 7-8 ಮರಿಗಳು ಗುಂಪಾಗಿ ಬಂದ್ಬಿಟ್ಟು ಆ ನಾಯಿ ಹತ್ರ ಬಂದ್ಬಿಟ್ಟು ಅದರ ಮೊಲೆ ಹಾಲು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿತ್ತು. ಆ ದೃಶ್ಯ ನೋಡ್ಬಿಟ್ಟು ನನ್ನ ಹೊಟ್ಟೆ ತುಂಬ ಬಂತು. ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ಆ 2 ಇಡ್ಲಿ ಅದು ಕೊಟ್ಬಿಟ್ಟು ಬಂದೆ. ಆದ್ರೆ ಬರ್ಬೇಕಾದ್ರೆ ಒಂದು ಪ್ರಶ್ನೆ ಮೂಡಿತು ನನ್ನ ಮನಸ್ಸಲ್ಲಿ. ರಾತ್ರಿ ಎದ್ದೇಳೋಕ್ಕೂ ಆಗದಂಥ ಒಂದು ನಾಯಿ ಬೆಳಿಗ್ಗೆ ಎದ್ಬಿಟ್ಟು ತನ್ನ ಮಕ್ಕಳಿಗೆ ಹಾಲುಣಿಸುವಷ್ಟು ಶಕ್ತಿ ಎಲ್ಲಿಂದ ಬಂತು? ಸ್ವಲ್ಪ ಆಲೋಚನೆ ಮಾಡಿದಾಗ ಅದಕ್ಕೆ ಉತ್ತರ ಸಿಕ್ತು. ಅದಕ್ಕೆ ಬದುಕೋಕೆ ಒಂದು ಕಾರಣ ಇತ್ತು. ಅದ್ರ ನೋವಿಗಿಂತ ಹೆಚ್ಚಾಗಿ ಅದಕ್ಕೊಂದು ಜವಾಬ್ದಾರಿ ಇತ್ತು. ಆ ನಾಯಿಗೆ ಬದುಕಬೇಕಾಗಿತ್ತು. ತನಗೋಸ್ಕರ ಅಲ್ಲ, ತನ್ನ ಮರಿಗಳಿಗೋಸ್ಕರ. ಅದಕ್ಕೆ ಅದು ತನ್ನ ನೋವನ್ನು ಮೀರಿ ಎದ್ದು ನಡೀತಾ ಇತ್ತು. ದೇಹ ಸುಸ್ತಾಗ್ಬೋದು, ತಲೆಗೆ ಏಟಾಗ್ಬೋದು, ಕಾಲು ಮುರಿದಿರ್ಬೋದು. ಆದ್ರೆ ಜೀವನಕ್ಕೊಂದು ಉದ್ದೇಶ ಅಂತ ಇದ್ದಾಗ ದೇಹ ತನ್ನೊಳಗೆ ಒಂದು ಹೊಸ ಶಕ್ತಿಯನ್ನು ಉತ್ಪಾದನೆ ಮಾಡ್ಕೊಳ್ಳುತ್ತೆ. ಇದನ್ನೇ ವಿಕ್ಟರ್ ಫ್ರಾಂಕಲ್ ತನ್ನ ಫೇಮಸ್ ಬುಕ್ ಆದಂತಹ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅಲ್ಲಿ ಹೇಳಿರೋದು. ಜೀವನಕ್ಕೊಂದು ಪರ್ಪಸ್ ಇರಬೇಕು. ಜೀವನದಲ್ಲಿ ಯಾಕೆ ಬದುಕಬೇಕು ಅಂತ ಗೊತ್ತಾದ್ರೆ ಹೇಗೆ ಬದುಕಬೇಕೆಂಬುದು ತನ್ನಿಂತಾನೆ ಬಂದ್ಬಿಡುತ್ತೆ. ಕೆಲವೊಮ್ಮೆ ನಮ್ಮನ್ನು ಬದುಕಿಸೋದು ದೇಹದ ಶಕ್ತಿ ಅಲ್ಲ, ನಮ್ಮ ಜೀವನದ ಉದ್ದೇಶ. ಒಬ್ಬ ಮನುಷ್ಯನ ಜೀವನದಲ್ಲಿ ಸ್ಪಷ್ಟವಾದ ಉದ್ದೇಶ ಇರಬೇಕು. ಆ ಉದ್ದೇಶವನ್ನು ಸಾಧಿಸುವಂತ ಒಂದು ಛಲ ಇರಬೇಕು. ಆಗ ಎಷ್ಟೇ ದೊಡ್ಡ ಸವಾಲಾದ್ರೂ ಅದನ್ನು ಎದುರಿಸುವಂತ ಶಕ್ತಿ ನಮ್ಮಲ್ಲಿ ತನ್ನಿಂತಾನೆ ಬಂದ್ಬಿಡುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.